ವಿವಾದವನ್ನ ಹೊತ್ತಿಸುವಂತ ಇದೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಇಂಗ್ಲಿಷ್ ಟ್ವೀಟ್ ನಲ್ಲಿ ವಿವಾದ ಎದ್ದಿದೆ. ಭಯೋತ್ಪಾದನೆ ಖಂಡಿಸುವಲ್ಲೂ ಕೂಡ ಇಲ್ಲ, ಗಟ್ಟಿ ಧ್ವನಿ ನೋಡಿ. ಸಿದ್ದರಾಮಯ್ಯ ಬಳಸಿರುವಂತಹ ಶಬ್ದದ ಮೇಲೆ ವಿವಾದ ಆಗ್ತಾ ಇದೆ. ಟೆರರಿಸ್ಟ್ ಬದಲು ಮಿಲಿಟೆಂಟ್ ಅಂತ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಯೋತ್ಪಾದಕ ಬದಲು ಉಗ್ರಗಾಮಿ ಅಂತ ಸಿದ್ದು ಹೇಳ್ತಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳ್ತಿದ್ದಾರೆ ನೋಡಿ. ಎಂತ ವಿಪರ್ಯಾಸ! ಬಹಳ ಮೇಧಾವಿ, ಬಹಳ ಕಲ್ತವರು, ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯವರು ಹೇಳಿರುವಂತ ಮಾತು ಟ್ವೀಟ್ ಮುಖಾಂತರ. ಪಾಪ ಭಯೋತ್ಪಾದಕ ಮತ್ತು ಉಗ್ರಗಾಮಿ ನಡುವೆ ಭಾರಿ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರೇ, ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಭಯೋತ್ಪಾದಕರು, ಉಗ್ರಗಾಮಿಗಳು ನಿರ್ದಿಷ್ಟ ಸಾಮಾಜಿಕ ಅಥವಾ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು ಅಂತ ಸಾಮಾನ್ಯ ಅರ್ಥ ಇದೆ. ಅಷ್ಟು ಅರ್ಥ ಗೊತ್ತಿಲ್ವ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ? ಸಿಎಂ ಪ್ರಕಾರ ಬೆಳಗಾವಿಯಲ್ಲಿ ಉಗ್ರಗಾಮಿಗಳಿಂದ ದಾಳಿಯಾಗಿದೆ. ವಾವ್, ಇದು ಸಿದ್ದರಾಮಯ್ಯನವರ ಟ್ವೀಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇಂಗ್ಲಿಷ್ ನಲ್ಲಿ. ಇಂಗ್ಲಿಷು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರಂತ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಉಗ್ರಗಾಮಿಗಳು ಭಯೋತ್ಪಾದಕ ಅರ್ಥವಾಗಿ ಗೊತ್ತಿಲ್ಲ ಹಾಗಾದ್ರೆ ಸಿಎಂ ಆಗಿ. ನೋಡಿ, ಇಂತಹ ಟ್ವೀಟ್ಗಳು, ಎಂತೆಂತ ಮಾತುಗಳು. ಒಂದ್ ಕಡೆ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂತಹ ಮಾತುಗಳು. ಒಂದು ವಿವಾದವನ್ನ ಹೊತ್ತಿಸುವಂತ ಇದೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಇಂಗ್ಲಿಷ್ ಟ್ವೀಟ್ ನಲ್ಲಿ ವಿವಾದ ಎದ್ದಿದೆ. ಭಯೋತ್ಪಾದನೆ ಖಂಡಿಸುವಲ್ಲೂ ಕೂಡ ಇಲ್ಲ, ಗಟ್ಟಿ ಧ್ವನಿ ನೋಡಿ. ಸಿದ್ದರಾಮಯ್ಯ ಬಳಸಿರುವಂತಹ ಶಬ್ದದ ಮೇಲೆ ವಿವಾದ ಆಗ್ತಾ ಇದೆ. ಟೆರರಿಸ್ಟ್ ಬದಲು ಮಿಲಿಟೆಂಟ್ ಅಂತ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಯೋತ್ಪಾದಕ ಬದಲು ಉಗ್ರಗಾಮಿ ಅಂತ ಸಿದ್ದು ಹೇಳ್ತಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳ್ತಿದ್ದಾರೆ ನೋಡಿ. ಎಂತ ವಿಪರ್ಯಾಸ! ಬಹಳ ಮೇಧಾವಿ, ಬಹಳ ಕಲ್ತವರು, ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯವರು ಹೇಳಿರುವಂತ ಮಾತು ಟ್ವೀಟ್ ಮುಖಾಂತರ. ಪಾಪ ಭಯೋತ್ಪಾದಕ ಮತ್ತು ಉಗ್ರಗಾಮಿ ನಡುವೆ ಭಾರಿ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರೇ, ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಭಯೋತ್ಪಾದಕರು, ಉಗ್ರಗಾಮಿಗಳು ನಿರ್ದಿಷ್ಟ ಸಾಮಾಜಿಕ ಅಥವಾ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು ಅಂತ ಸಾಮಾನ್ಯ ಅರ್ಥ ಇದೆ. ಅಷ್ಟು ಅರ್ಥ ಗೊತ್ತಿಲ್ವ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ? ಸಿಎಂ ಪ್ರಕಾರ ಬೆಳಗಾವಿಯಲ್ಲಿ ಉಗ್ರಗಾಮಿಗಳಿಂದ ದಾಳಿಯಾಗಿದೆ. ವಾವ್, ಇದು ಸಿದ್ದರಾಮಯ್ಯನವರ ಟ್ವೀಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇಂಗ್ಲಿಷ್ ನಲ್ಲಿ. ಇಂಗ್ಲಿಷು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರಂತ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಉಗ್ರಗಾಮಿಗಳು ಭಯೋತ್ಪಾದಕ ಅರ್ಥವಾಗಿ ಗೊತ್ತಿಲ್ಲ ಹಾಗಾದ್ರೆ ಸಿಎಂ ಆಗಿ. ನೋಡಿ, ಇಂತಹ ಟ್ವೀಟ್ಗಳು, ಎಂತೆಂತ ಮಾತುಗಳು. ಒಂದ್ ಕಡೆ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂತಹ ಮಾತುಗಳು. ಒಂದು ವಿವಾದವನ್ನ ಹೊತ್ತಿಸುವಂತ ಇದೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಇಂಗ್ಲಿಷ್ ಟ್ವೀಟ್ ನಲ್ಲಿ ವಿವಾದ ಎದ್ದಿದೆ. ಭಯೋತ್ಪಾದನೆ ಖಂಡಿಸುವಲ್ಲೂ ಕೂಡ ಇಲ್ಲ, ಗಟ್ಟಿ ಧ್ವನಿ ನೋಡಿ. ಸಿದ್ದರಾಮಯ್ಯ ಬಳಸಿರುವಂತಹ ಶಬ್ದದ ಮೇಲೆ ವಿವಾದ ಆಗ್ತಾ ಇದೆ. ಟೆರರಿಸ್ಟ್ ಬದಲು ಮಿಲಿಟೆಂಟ್ ಅಂತ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಯೋತ್ಪಾದಕ ಬದಲು ಉಗ್ರಗಾಮಿ ಅಂತ ಸಿದ್ದು ಹೇಳ್ತಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳ್ತಿದ್ದಾರೆ ನೋಡಿ. ಎಂತ ವಿಪರ್ಯಾಸ! ಬಹಳ ಮೇಧಾವಿ, ಬಹಳ ಕಲ್ತವರು, ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯವರು ಹೇಳಿರುವಂತ ಮಾತು ಟ್ವೀಟ್ ಮುಖಾಂತರ. ಪಾಪ ಭಯೋತ್ಪಾದಕ ಮತ್ತು ಉಗ್ರಗಾಮಿ ನಡುವೆ ಭಾರಿ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರೇ, ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಭಯೋತ್ಪಾದಕರು, ಉಗ್ರಗಾಮಿಗಳು ನಿರ್ದಿಷ್ಟ ಸಾಮಾಜಿಕ ಅಥವಾ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು ಅಂತ ಸಾಮಾನ್ಯ ಅರ್ಥ ಇದೆ. ಅಷ್ಟು ಅರ್ಥ ಗೊತ್ತಿಲ್ವ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ? ಸಿಎಂ ಪ್ರಕಾರ ಬೆಳಗಾವಿಯಲ್ಲಿ ಉಗ್ರಗಾಮಿಗಳಿಂದ ದಾಳಿಯಾಗಿದೆ. ವಾವ್, ಇದು ಸಿದ್ದರಾಮಯ್ಯನವರ ಟ್ವೀಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇಂಗ್ಲಿಷ್ ನಲ್ಲಿ.
ಇಂಗ್ಲಿಷು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರಂತ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಉಗ್ರಗಾಮಿಗಳು ಭಯೋತ್ಪಾದಕ ಅರ್ಥವಾಗಿ ಗೊತ್ತಿಲ್ಲ ಹಾಗಾದ್ರೆ ಸಿಎಂ ಆಗಿ. ನೋಡಿ ಇಂತಹ ಟ್ವೀಟ್ಗಳು, ಎಂತೆಂತ ಮಾತುಗಳು. ಒಂದ್ ಕಡೆ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂತಹ ಮಾತುಗಳು. ಒಂದು ವಿವಾದವನ್ನ ಹೊತ್ತಿಸುವಂತ ಇದೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಇಂಗ್ಲಿಷ್ ಟ್ವೀಟ್ ನಲ್ಲಿ ವಿವಾದ ಎದ್ದಿದೆ. ಭಯೋತ್ಪಾದನೆ ಖಂಡಿಸುವಲ್ಲೂ ಕೂಡ ಇಲ್ಲ, ಗಟ್ಟಿ ಧ್ವನಿ. ನೋಡಿ, ಸಿದ್ದರಾಮಯ್ಯ ಬಳಸಿರುವಂತಹ ಶಬ್ದದ ಮೇಲೆ ವಿವಾದ ಆಗ್ತಾ ಇದೆ. ಟೆರರಿಸ್ಟ್ ಬದಲು ಮಿಲಿಟೆಂಟ್ ಅಂತ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಯೋತ್ಪಾದಕ ಬದಲು ಉಗ್ರಗಾಮಿ ಅಂತ ಸಿದ್ದು ಹೇಳ್ತಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳ್ತಿದ್ದಾರೆ. ನೋಡಿ ಎಂತ ವಿಪರ್ಯಾಸ. ಬಹಳ ಮೇಧಾವಿ, ಬಹಳ ಕಲ್ತವರು, ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯವರು ಹೇಳಿರುವಂತ ಮಾತು ಟ್ವೀಟ್ ಮುಖಾಂತರ. ಪಾಪ ಭಯೋತ್ಪಾದಕ ಮತ್ತು ಉಗ್ರಗಾಮಿ ನಡುವೆ ಭಾರಿ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರೇ, ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಭಯೋತ್ಪಾದಕರು. ಉಗ್ರಗಾಮಿಗಳು ನಿರ್ದಿಷ್ಟ ಸಾಮಾಜಿಕ ಅಥವಾ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು ಅಂತ ಸಾಮಾನ್ಯ ಅರ್ಥ ಇದೆ. ಅಷ್ಟು ಅರ್ಥ ಗೊತ್ತಿಲ್ವ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ? ಸಿಎಂ ಪ್ರಕಾರ ಬೆಳಗಾವಿಯಲ್ಲಿ ಉಗ್ರಗಾಮಿಗಳಿಂದ ದಾಳಿಯಾಗಿದೆ. ವಾವ್, ಇದು ಸಿದ್ದರಾಮಯ್ಯನವರ ಟ್ವೀಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇಂಗ್ಲಿಷ್ ನಲ್ಲಿ. ಇಂಗ್ಲಿಷು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರಂತ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಉಗ್ರಗಾಮಿಗಳು ಭಯೋತ್ಪಾದಕ ಅರ್ಥವಾಗಿ ಗೊತ್ತಿಲ್ಲ ಹಾಗಾದ್ರೆ ಸಿಎಂ ಆಗಿ. ನೋಡಿ ಇಂತಹ ಟ್ವೀಟ್ಗಳು, ಎಂತೆಂತ ಮಾತುಗಳು. ಒಂದ್ ಕಡೆ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂತಹ ಮಾತುಗಳು. ಒಂದು ವಿವಾದವನ್ನ ಹೊತ್ತಿಸುವಂತ ಇದೆ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಇಂಗ್ಲಿಷ್ ಟ್ವೀಟ್ ನಲ್ಲಿ ವಿವಾದ ಎದ್ದಿದೆ. ಭಯೋತ್ಪಾದನೆ ಖಂಡಿಸುವಲ್ಲೂ ಕೂಡ ಇಲ್ಲ, ಗಟ್ಟಿ ಧ್ವನಿ. ನೋಡಿ, ಸಿದ್ದರಾಮಯ್ಯ ಬಳಸಿರುವಂತಹ ಶಬ್ದದ ಮೇಲೆ ವಿವಾದ ಆಗ್ತಾ ಇದೆ. ಟೆರರಿಸ್ಟ್ ಬದಲು ಮಿಲಿಟೆಂಟ್ ಅಂತ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಯೋತ್ಪಾದಕ ಬದಲು ಉಗ್ರಗಾಮಿ ಅಂತ ಸಿದ್ದು ಹೇಳ್ತಿದ್ದಾರೆ. ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ದಾಳಿ ಅಂತ ಹೇಳ್ತಿದ್ದಾರೆ. ನೋಡಿ ಎಂತ ವಿಪರ್ಯಾಸ. ಬಹಳ ಮೇಧಾವಿ, ಬಹಳ ಕಲ್ತವರು, ಬಹಳ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯವರು ಹೇಳಿರುವಂತ ಮಾತು ಟ್ವೀಟ್ ಮುಖಾಂತರ. ಪಾಪ ಭಯೋತ್ಪಾದಕ ಮತ್ತು ಉಗ್ರಗಾಮಿ ನಡುವೆ ಭಾರಿ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರೇ, ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಭಯೋತ್ಪಾದಕರು. ಉಗ್ರಗಾಮಿಗಳು ನಿರ್ದಿಷ್ಟ ಸಾಮಾಜಿಕ ಅಥವಾ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು ಅಂತ ಸಾಮಾನ್ಯ ಅರ್ಥ ಇದೆ. ಅಷ್ಟು ಅರ್ಥ ಗೊತ್ತಿಲ್ವ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ? ಸಿಎಂ ಪ್ರಕಾರ ಬೆಳಗಾವಿಯಲ್ಲಿ ಉಗ್ರಗಾಮಿಗಳಿಂದ ದಾಳಿಯಾಗಿದೆ. ವಾವ್, ಇದು ಸಿದ್ದರಾಮಯ್ಯನವರ ಟ್ವೀಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇಂಗ್ಲಿಷ್ ನಲ್ಲಿ. ಇಂಗ್ಲಿಷು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರಂತ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಉಗ್ರಗಾಮಿಗಳು ಭಯೋತ್ಪಾದಕ ಅರ್ಥವಾಗಿ ಗೊತ್ತಿಲ್ಲ ಹಾಗಾದ್ರೆ ಸಿಎಂ ಆಗಿ. ನೋಡಿ ಇಂತಹ ಟ್ವೀಟ್ಗಳು, ಎಂತೆಂತ ಮಾತುಗಳು. ಒಂದ್ ಕಡೆ ಹೇಳ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂತಹ ಮಾತುಗಳು.